ಹಾಯ್ ಹಲೋ ಪ್ರಿಯ ವೀಕ್ಷಕರೇ, ಮತ್ತೊಮ್ಮೆ ಮಾಹಿರ ಇಂಗ್ಲಿಷ್ ಕ್ಲಾಸಸ್ಗೆ ಸ್ವಾಗತ ಸುಸ್ವಾಗತ. ಪ್ರಿಯ ವೀಕ್ಷಕರೇ, ಇವಾಗ SSLC ತರಗತಿಯ ಅರ್ಧ ವಾರ್ಷಿಕ ಪರೀಕ್ಷೆಗಳು ನಡೆದಿದ್ದು, ಇವತ್ತಿನ ತರಗತಿಯಲ್ಲಿ ಇಂಗ್ಲಿಷ್ ಭಾಷೆಗೆ ಸಂಬಂಧಪಟ್ಟಂತಹ ಕೆಲವು ಸಂಭಾವನೀಯ ಪ್ರಶ್ನೆಗಳನ್ನ ಈ ತರಗತಿಯಲ್ಲಿ ನಾವು ತಿಳಿದುಕೊಳ್ಳೋಣ. ಸೊ ವಿದ್ಯಾರ್ಥಿಗಳೇ, ಈ ಒಂದು 2 ಅಂಕದ ಪ್ರಶ್ನೆಗಳು, 3 ಅಂಕದ ಪ್ರಶ್ನೆಗಳು ಹಾಗೂ ಅದೇ ರೀತಿಯಾಗಿ 4 ಅಂಕದ ಪ್ರಶ್ನೆಗಳು, ಅದೇ ರೀತಿಯಾಗಿ ರೆಫರೆನ್ಸ್ ಟು ಕಂಟೆಸ್ಟ್ ಸಂಬಂಧಪಟ್ಟಂತೆ, ಕಂಠಪಾಠಕ್ಕೆ ಸಂಬಂಧಪಟ್ಟಂತೆ ಯಾವ್ಯಾವ ಸಂಭವನೀಯ ಪ್ರಶ್ನೆಗಳು ಬರ್ತವೆ ಅನ್ನೋದನ್ನ ನಾವು ಈ ತರಗತಿಯಲ್ಲಿ ತಿಳಿದುಕೊಳ್ಳೋಣ. ಹಾಗಾದ್ರೆ ಈ ಒಂದು SSLC ಪರೀಕ್ಷೆಗೆ ಇಂಗ್ಲಿಷ್ ಭಾಷಾ ವಿಷಯಕ್ಕೆ ಸಂಬಂಧಪಟ್ಟಂತೆ 2 ಅಂಕದ ಪ್ರಶ್ನೆಗಳು, 2 ಮಾರ್ಕ್ಸ್ ಕ್ವಶನ್ಸ್, 2 ಮಾರ್ಕ್ಸ್ ಕ್ವಶನ್ಸ್. ಸಂಭವನೀಯ ಪ್ರಶ್ನೆಗಳು ಯಾವೆಂದರೆ, ಅ ಹೀರೋ ಪಾಠದಿಂದ, ಅ ಹೀರೋ ಲೆಸನ್ ನಿಂದ ಯಾವ ಒಂದು 2 ಅಂಕದ ಪ್ರಶ್ನೆಗಳು ಸಂಭವನೀಯವಾಗಿ ಬರ್ತಾವೆಂದರೆ, ಮೊದಲನೇ ಪ್ರಶ್ನೆ, ವಾಟ್ ಡೆಸ್ಪರೇಟ್ attempts did Swami try to escape from his father? What desperate attempts did Swami try to escape from his father? And ಎರಡನೇ ಪ್ರಶ್ನೆ, how was Swami honored by his classmates, teacher and the headmaster. ಹೌದಾ? ಅದೇ ರೀತಿಯಾಗಿ why did Swami feel that his father's proposition was frightful. ಅದೇ ರೀತಿಯಾಗಿ there is a girl by the tracks, ಈ ಒಂದು ಲೆಸನ್ಗೆ ಸಂಬಂಧಪಟ್ಟಂತೆ write briefly the personal details of Roma Talreja. Write briefly the personal details of Roma Talreja. Next, why did Baleshwar Mishra revisited the spot where Roma had fallen. ಇವು ಅ ಹೀರೋ ಸಂಬಂಧಪಟ್ಟಂತೆ ಹಾಗೂ ದೇರ್ ಈಸ್ ಅ ಗರ್ಲ್ ಬೈ ದ ಟ್ರ್ಯಾಕ್ ಸಂಬಂಧಪಟ್ಟಂತೆ 2 ಅಂಕದ ಪ್ರಶ್ನೆಗಳು. ಅದೇ ರೀತಿಯಾಗಿ
ಜೆಂಟಲ್ಮೆನ್ ಆಫ್ ರಿಯೋ ಎಲ್ ಮೆರಿಯೋ ಅಂತಕ್ಕಂಥ ಒಂದು ಲೆಸನ್ ದಿಂದ ಸಂಭಾವನೆಯ ಪ್ರಶ್ನೆಗಳು ಯಾವೆಂದರೆ ಡಿಸ್ಕ್ರೈಬ್ briefly the appearances describe briefly the appearances and manners of Don Anselmo how do you think that American friends were generous or truthful people? Question mark. ಅದೇ ರೀತಿಯಾಗಿ ನಾವು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಒಂದು ಲೆಸನ್ಗೆ ಸಂಬಂಧಪಟ್ಟಂತೆ ಕೆಲವು ಸಂಭಾವ್ಯ ಪ್ರಶ್ನೆಗಳು. Why did Nehru chose Dr. Ambedkar as the first law minister? Why did Nehru chose Dr. Ambedkar as the first law minister? ಅದೇ ರೀತಿಯಾಗಿ how did Mahatma Gandhi and Dr. B.R. Ambedkar try to wipe out caste discrimination from India? How did Mahatma Gandhi and Dr. B.R. Ambedkar try to wipe out caste discrimination from India? ಅದೇ ರೀತಿಯಾಗಿ ನಾವು ಒಟ್ಟಾರೆಯಾಗಿ ಪ್ರೋಗ್ ಸಂಬಂಧಪಟ್ಟಂತೆ ಅ ಹೀರೋ, ದೇರ್ ಈಸ್ ಅ ಗರ್ಲ್ ಬೈ ಟ್ರ್ಯಾಕ್ಸ್, ಜೆಂಟಲ್ಮೆನ್ ಆಫ್ ರಿಯೋ ಎಲ್ ಮೆರಿಯೋ ಲೆಸನ್ಗೆ ಸಂಬಂಧಪಟ್ಟಂತೆ 2 ಅಂಕದ ಪ್ರಶ್ನೆಗಳು ಬರ್ತಿದ್ದು, ಈ ಎಲ್ಲಾ ಪ್ರಶ್ನೆಗಳು ಸಂಭವನೀಯವಾಗಿದ್ದು ಇವುಗಳನ್ನು ತಾವೆಲ್ಲರೂ ಓದಿಕೊಳ್ಳಿ. ಅದೇ ರೀತಿಯಾಗಿ ಪೋಯಂಗೆ ಸಂಬಂಧಪಟ್ಟಂತೆ 2 ಅಂಕದ ಸಂಭವನೀಯ ಪ್ರಶ್ನೆಗಳು ಪೋಯಂಗೆ ಸಂಬಂಧಪಟ್ಟಂತೆ 2 ಅಂಕದ ಸಂಭವನೀಯ ಪ್ರಶ್ನೆಗಳು ಯಾವ ಪೋಯಂನಿಂದ ಬರ್ತಾವೆಂದರೆ ದ ಸಾಂಗ್ ಆಫ್ ಇಂಡಿಯಾ. ದ ಸಾಂಗ್ ಆಫ್ ಇಂಡಿಯಾದಿಂದ ಬರ್ತಕ್ಕಂತಹ ಕೆಲವು ಸಂಭವನೀಯ 2 ಅಂಕದ ಪ್ರಶ್ನೆಗಳು. ವಾಟ್ ಆರ್ ದ ಎಪಿಕ್ಸ್? Question mark. And why did the poet call Indian temples as rock cut temples
cut samples and affix in stone. ಅದೇ ರೀತಿಯಾಗಿ what according to the poet what according to the poet what according to the poet the contributions what according to the poet the contributions of seers and the prophets of seers and prophets ಇದನ್ನು ಎಸ್ಎಸ್ಎಲ್ಸಿ ಪರೀಕ್ಷೆ ಇಂಗ್ಲಿಷ್ ಭಾಷಾ ವಿಷಯಕ್ಕೆ ಸಂಬಂಧಪಟ್ಟಂತೆ ಪ್ರೋಸ್ ಹಾಗೂ ಪೋಯಂಗೆ ಸಂಬಂಧಪಟ್ಟಂತೆ ಕೆಲವು ಸಂಭವನೀಯ 2 ಅಂಕದ ಪ್ರಶ್ನೆಗಳು. ಈಗ ಸಪ್ಲಿಮೆಂಟರಿ ರೀಡಿಂಗ್ ಗೆ ಸಂಬಂಧಪಟ್ಟಂತೆ ಸಪ್ಲಿಮೆಂಟರಿ ರೀಡಿಂಗ್ಗೆ ನಿಮಗೆ ನಾರಾಯಣಪುರ ಇನ್ಸಿಡೆಂಟ್ ಹಾಗೂ ಆನ್ ಟಾಪ್ ಆಫ್ ದ ವರ್ಲ್ಡ್ ಅಂತಕ್ಕಂಥ 2 ಪ್ರೋಸ್ಗಳನ್ನು ನಾವು ನೋಡ್ತೇವೆ. ಈ ನಾರಾಯಣಪುರ ಇನ್ಸಿಡೆಂಟ್ ಹಾಗೂ ಆನ್ ಟಾಪ್ ಆಫ್ ದ ವರ್ಲ್ಡ್ ಇಂದ 2 ಅಂಕದ ಪ್ರಶ್ನೆಗಳನ್ನ ಕೇಳಾಗ್ತಾ ಇರ್ತೇವೆ. ನಾರಾಯಣಪುರ ಇನ್ಸಿಡೆಂಟ್ ನಿಂದ 2 ಅಂಕದ 2 ಪ್ರಶ್ನೆಗಳು, ಅದರಲ್ಲಿ ನಾವು ಒಂದನ್ನ ಬರೀಬೇಕು. ಅದೇ ರೀತಿಯಾಗಿ ಆನ್ ಟಾಪ್ ಆಫ್ ದ ವರ್ಲ್ಡ್ ಅಂತಕ್ಕಂಥ ಪ್ರೋಸ್ ದಿಂದ ಅಲ್ಲಿಯೂ ಕೂಡ ನಾವು 2 ಅಂಕದ 2 ಪ್ರಶ್ನೆಗಳನ್ನ ಕೇಳಿರ್ತಾರೆ. ಅದರಲ್ಲಿ ನಾವು ಒಂದನ್ನ ಆಯ್ಕೆ ಮಾಡಿ ಅದರ ಉತ್ತರವನ್ನು ನಾವು ಬರೀಬೇಕು. ಹಾಗಾದ್ರೆ ಆ ಸಪ್ಲಿಮೆಂಟರಿ ರೀಡಿಂಗ್ ಇಂದ ಕೆಲವು ಸಂಭವನೀಯ 2 ಅಂಕದ ಪ್ರಶ್ನೆಗಳು. ಹೌ ವಾಸ್ ಮಾರ್ಚಿಂಗ್ unusual or uncommon? How was marching unusual or uncommon? ಕೆಲವೊಂದು ಸರ್ತಿ how was marching unusual ಅಷ್ಟೇ ಕೇಳಬಹುದು and how was marching uncommon ಅಂತಾನೂ ಕೂಡ ಕೇಳಬಹುದು. ಅದೇ ರೀತಿಯಾಗಿ what was there in the mysterious parcel? What was there in the mysterious parcel? Question mark. And what suspicion did the police have about that? What was there in the mysterious parcel and what suspicion did the police about that? ಅದೇ ರೀತಿಯಾಗಿ ಸಪ್ಲಿಮೆಂಟರಿ ರೀಡಿಂಗ್ ಗೆ ಸಂಬಂಧಪಟ್ಟಂತೆ ಆನ್ ಟಾಪ್ ಆಫ್ ದ ವರ್ಲ್ಡ್ ಸಪ್ಲಿಮೆಂಟರಿ ರೀಡಿಂಗ್ ದಿಂದ how did Dolma face hardships and challenges in her early age? ಅದೇ ರೀತಿಯಾಗಿ how has Dolma described her preparedness for the task of scaling Mount Everest?
ಮೌಂಟ್ ಎವರೆಸ್ಟ್. ಫಾರ್ ದ ಟಾಸ್ಕ್ ಆಫ್ ಸ್ಕೇಲಿಂಗ್ ಮೌಂಟ್ ಎವರೆಸ್ಟ್. ಸೊ ಪ್ರಿಯ ವೀಕ್ಷಕರೇ, ಈ ಎಲ್ಲಾ 2 ಅಂಕದ ಸಂಭವನೀಯ ಪ್ರಶ್ನೆಗಳು ಪ್ರೋಸ್ಗೆ ಸಂಬಂಧಪಟ್ಟಂತೆ, ಪೋಯಂಗೆ ಸಂಬಂಧಪಟ್ಟಂತೆ ಹಾಗೂ ಸಪ್ಲಿಮೆಂಟರಿಗೆ ಸಂಬಂಧಪಟ್ಟಂತೆ ಈ 2 ಅಂಕದ ಪ್ರಶ್ನೆಗಳಿದ್ದು, ಈಗ ನಾವು SSLC ಅರ್ಧವಾರ್ಷಿಕ ಪರೀಕ್ಷೆಗೆ ಸಂಬಂಧಪಟ್ಟಂತಹ ಕೆಲವು 3 ಅಂಕದ ಪ್ರಶ್ನೆಗಳನ್ನು ನಾವು ತಿಳಿದುಕೊಳ್ಳೋಣ. 3 ಅಂಕದ ಪ್ರಶ್ನೆಗಳು. 3 ಅಂಕದ ಪ್ರಶ್ನೆಗಳು ಯಾವ್ಯಾವ ಪ್ರೋಸ್ದಿಂದ, ಯಾವ್ಯಾವ ಪೋಯಂದಿಂದ ಸಂಭವನೀಯ ಪ್ರಶ್ನೆಗಳು ಬರ್ತಾವ ಅನ್ನೋದನ್ನು ನೋಡೋಣ. 3 ಅಂಕದ ಪ್ರಶ್ನೆಗಳು, 3 marks questions. ಆ 3 ಅಂಕದ ಸಂಭವನೀಯ ಪ್ರಶ್ನೆಗಳು ಯಾವಪ್ಪ ಅಂದ್ರೆ, ಅ0 ಪ್ರೋಸ್ಗೆ ಸಂಬಂಧಪಟ್ಟಂತೆ ಮ್ಯಾರೇಜ್ Swami's dreadful experience when he was lying under the bench. ಇದೊಂದು. ಅದೇ ರೀತಿಯಾಗಿ ಬಾಳೇಶ್ವರ್ ಮಿಶ್ರಾ ಅಂದ್ರೆ ದೇರ್ ಈಸ್ ಅ ಗರ್ಲ್ ವೇರ್ ಟ್ರ್ಯಾಕ್ಸ್ ಪ್ರೋಸ್ ಇಂದ 3 ಅಂಕದ ಸಂಭವನೀಯ ಪ್ರಶ್ನೆ, ಹೌ ಡಿಡ್ ಬಾಳೇಶ್ವರ್ ಮಿಶ್ರಾ save the life of Roma Talreja. How did Baleshwar Mishra save the life of Roma Talreja? ಅದೇ ರೀತಿಯಾಗಿ ಇನ್ನ ಪೋಯಂಗೆ ಸಂಬಂಧಪಟ್ಟಂತೆ 3 ಅಂಕದ ಸಂಭವನೀಯ ಪ್ರಶ್ನೆಗಳು ಯಾವಂದ್ರೆ, ಪೋಯಂಗೆ ಸಂಬಂಧಪಟ್ಟಂತೆ summarize the poem Grandma climbs a tree. ಇನ್ನೊಂದು 3 ಅಂಕದ ಪ್ರಶ್ನೆಗೆ ಒಂದು ಗ್ರ್ಯಾಂಡ್ಮಾ ಕ್ಲೈಮ್ಸ್ ಎ ಟ್ರೀ ಪೋಯಂದ ಸಮರಿಯನ್ನ ಕೇಳಲಾಗ್ತಾ ಇರ್ತದೆ. ಅದೇ ರೀತಿಯಾಗಿ ಇವೆಲ್ಲವೂ 3 ಅಂಕದ ಕೆಲವು ಸಂಭವನೀಯ ಪ್ರಶ್ನೆಗಳಾದರೆ, ಇನ್ನು 4 ಅಂಕದ ಸಂಭವನೀಯ ಪ್ರಶ್ನೆಗಳನ್ನ ನಾವು ಈ ತರಗತಿಯಲ್ಲಿ ನೋಡೋಣ. 4 ಅಂಕದ ಸಂಭವನೀಯ ಪ್ರಶ್ನೆಗಳು 4 marks questions. 4 ಅಂಕಕ್ಕೆ ಸಂಬಂಧಪಟ್ಟಂತೆ ಪೋಯಂಗೆ ಸಂಬಂಧಪಟ್ಟಂತೆ ಕೆಲವು ಪ್ರಶ್ನೆಗಳನ್ನ ಕೇಳಲಾಗ್ತದೆ. ಆ 4 ಅಂಕದ ಕೆಲವು ಸಂಭವನೀಯ ಪ್ರಶ್ನೆಗಳು, ಸಮರೈಸ್ ದ ಪೋಯಂ I am the land. ಈ ಒಂದು ಪೋಯಂಗೆ ಸಂಬಂಧಪಟ್ಟಂತೆ ಸಮರಿಯನ್ನ 4 ಅಂಕಕ್ಕೆ ಕೇಳಲಾಗ್ತಿರ್ತದೆ. ಅದರ ಜೊತೆಗೆ ಆಯ್ಕೆಯಾಗಿ ದ ಸಾಂಗ್ ಆಫ್ ಇಂಡಿಯಾದ ಒಂದು ಸಮರಿಯನ್ನ ಕೇಳಲಾಗ್ತಿರ್ತದೆ. ಸಮರೈಸ್ ದ ಪೋಯಂ ದ ಸಾಂಗ್ ಆಫ್ ಇಂಡಿಯಾ. ಈ ಒಂದು ಪೋಯಂದ ಸಮರಿಯನ್ನ ನಾವು ಬರೀಬೇಕಾಗ್ತದೆ. ಈ ಒಂದು ಪೋಯಂಗೆ ಸಂಬಂಧಪಟ್ಟಂತೆ ಬೇರೆ ಯಾವುದೇ ರೀತಿಯ ಪ್ರಶ್ನೆಗಳನ್ನ ಕೇಳಿದಾಗಲೂ ಕೂಡ ನಾವು ಅರ್ಥ ಮಾಡಿಕೊಂಡು ಆ ಒಂದು ಪೋಯಂದ ಸಮರಿಯನ್ನ ಬರೀಬೇಕು. ಸೊ ಈ ಐ ಆಮ್ ದ ಲ್ಯಾಂಡ್ ಹಾಗೂ ದ ಸಾಂಗ್ ಆಫ್ ಇಂಡಿಯಾ 2 ಆಯ್ಕೆಗಳನ್ನ ನೀಡಲಾಗ್ತಾ ಇರ್ತದೆ. ಅದರಲ್ಲಿ ನಾವು 1ರ ಸಮರಿಯನ್ನ ನಾವು ಉತ್ತರ ಪತ್ರಿಕೆಯಲ್ಲಿ ಬರೀಬೇಕಾಗ್ತದೆ. ಸೊ ಅದೇ ರೀತಿಯಾಗಿ ನಾವು ಈಗ 2 ಅಂಕದ ಪ್ರಶ್ನೆಗಳನ್ನ, 3 ಅಂಕದ ಸಂಭವನೀಯ ಪ್ರಶ್ನೆಗಳನ್ನ, ಅದೇ ರೀತಿಯಾಗಿ 4 ಅಂಕದ ಸಂಭವನೀಯ ಪ್ರಶ್ನೆಗಳನ್ನ ನಾವು ತಿಳಿದುಕೊಂಡಿದ್ದೇವೆ.
ಕಂಠಪಾಠಕ್ಕೆ ಸಂಬಂಧಪಟ್ಟಂತೆ ಮೆಮೊರೈಸೇಷನ್ ಈ ಕಂಠಪಾಠಕ್ಕೆ ಸಂಬಂಧಪಟ್ಟಂತೆ ತಮಗೆ ಬರ್ತಕ್ಕಂತ ಒಂದು ಪೋಯಂ ಯಾವುದಂದ್ರೆ ಕ್ವಾಲಿಟಿ ಆಫ್ ಮರ್ಸಿ ಈ ಒಂದು ಪೋಯಂ ನೀವು ಕಂಠಪಾಠ ಮಾಡ್ಕೊಳ್ಬೇಕು. ಈ ಒಂದು ಪೋಯಂ ಅನ್ನ ಅರ್ಧ ವಾರ್ಷಿಕ ಪರೀಕ್ಷೆಗೆ ಕಂಠಪಾಠಕ್ಕಾಗಿ ಕೇಳಲಾಗ್ತಾ ಇರ್ತದೆ. ಸೊ ಹಾಗಾದ್ರೆ ನಾವೀಗ 2 ಅಂಕದ ಪ್ರಶ್ನೆಗಳನ್ನ 3 ಅಂಕದ ಪ್ರಶ್ನೆಗಳನ್ನ 4 ಅಂಕದ ಪ್ರಶ್ನೆಗಳನ್ನ ನಾವು ಈಗ ಸಂಭಾವನೀಯ ಪ್ರಶ್ನೆಗಳನ್ನ ಈ ಒಂದು ತರಗತಿಯಲ್ಲಿ ತಿಳಿದುಕೊಂಡಿದ್ದೇವೆ. ಅದೇ ರೀತಿಯಾಗಿ ರೆಫರೆನ್ಸ್ ಟು ಕಂಟೆಕ್ಸ್ಟ್ ಅಂತ ನಮಗೆ ಪ್ರೋಸ್ಗೆ ಸಂಬಂಧಪಟ್ಟಂತೆ 3 ಪ್ರಶ್ನೆಗಳನ್ನ, ಪೋಯಂಗೆ ಸಂಬಂಧಪಟ್ಟಂತೆ 1 ಪ್ರಶ್ನೆಯನ್ನ ಪ್ರಶ್ನೆ ಪತ್ರಿಕೆಯಲ್ಲಿ ಕೇಳಲಾಗ್ತಾ ಇರ್ತದೆ. ಹಾಗಾದ್ರೆ ಆ ರೆಫರೆನ್ಸ್ ಟು ಕಂಟೆಕ್ಸ್ಟ್ ಗೆ ಸಂಬಂಧಪಟ್ಟಂತೆ ಪ್ರೋಸ್ ಇಂದ ಪೋಯಂದಿಂದ ಬರ್ತಕ್ಕಂತಹ ಕೆಲವೊಂದಿಷ್ಟು ಸಂಭವನೀಯ ಪ್ರಶ್ನೆಗಳನ್ನ ಈ ತರಗತಿಯಲ್ಲಿ ನೋಡೋಣ. ಸೊ ಕೆಲವು ರೆಫರೆನ್ಸ್ ಟು ಕಂಟೆಕ್ಸ್ಟ್ RC ಕ್ವಶನ್ಸ್. ಈ ರೆಫರೆನ್ಸ್ ಟು ಕಂಟೆಕ್ಸ್ಟ್ ಇಂದ ಬರ್ತಕ್ಕಂತಹ ಕೆಲವು ಸಂಭವನೀಯ ಪ್ರಶ್ನೆಗಳು ಯಾವಂದ್ರೆ, ಇರೋದ್ರಿಂದ ಫ್ರಮ್ ದ ಫಸ್ಟ್ ಆಫ್ ದ ನೆಕ್ಸ್ಟ್ ಮಂತ್ ಐ ವಿಲ್ ಸ್ಲೀಪ್ ಅಲೋನ್ ಫಾದರ್. ಫ್ರಮ್ ದ ಫಸ್ಟ್ ಆಫ್ ದ next month I will sleep alone father. ಈ ಒಂದು ಪ್ರಶ್ನೆ ರೆಫರೆನ್ಸ್ ಟು ಕಂಟೆಕ್ಸ್ಟ್ ಗೆ ಸಂಬಂಧಪಟ್ಟಂತೆ ಸಂಭವನೀಯ ಪ್ರಶ್ನೆ. ಅದೇ ರೀತಿಯಾಗಿ ದೇರ್ ಮೇ ಬಿ scorpions behind your law books. ಇದು ಹೀರೋಗೆ ಸಂಬಂಧಪಟ್ಟಂತೆ law books. ಅದೇ ರೀತಿಯಾಗಿ ಹೀರೋಗೆ ಸಂಬಂಧಪಟ್ಟಂತೆ ಮತ್ತೊಂದು RC ಪ್ರಶ್ನೆ, ಅಯ್ಯೋ something has bitten me. Something has bitten me ಅಂತಕ್ಕಂಥ ಒಂದು ರೆಫರೆನ್ಸ್ ಟು ಕಂಟೆಕ್ಸ್ಟ್ ಗೆ ಸಂಬಂಧಪಟ್ಟಂತ ಸಂಭವನೀಯ ಪ್ರಶ್ನೆ. ಈಗ ದೇರ್ ಈಸ್ ಅ ಗರ್ಲ್ ಬೈ ಟ್ರ್ಯಾಕ್ಸ್ ಕ್ರೋಸ್ ಇಂದ ರೆಫರೆನ್ಸ್ ಟು ಕಂಟೆಕ್ಸ್ಟ್ ಗೆ ಸಂಬಂಧಪಟ್ಟಂತೆ ಸಂಭವನೀಯ ಪ್ರಶ್ನೆ. ಲೆಟ್ಸ್ ಗೋ ಅಂಡ್ ಹೆಲ್ಪ್ ಹರ್. ಅದೇ ರೀತಿಯಾಗಿ ಪ್ಲೀಸ್ ಹೆಲ್ಪ್ ಮೀ ಟು ಟೇಕ್ ಹರ್ ಟು ಅ ಹಾಸ್ಪಿಟಲ್. Please help me to take her to a hospital. ಆನೆದು ಐರೋಲಿ was at least 10 kilometers away. Airoli was at least 10 kilometers away ಅಂತಕ್ಕಂತಹ ಪ್ರಶ್ನೆ RC ಕ್ವಶನ್ಗೆ ಸಂಬಂಧಪಟ್ಟಂತೆ. ಇನ್ನ there is a girl by the tracks ಈ ಒಂದು ಪ್ರೋಗ್ಗೆ ಸಂಬಂಧಪಟ್ಟಂತೆ ಕೆಲವು ಸಂಭವನೀಯ ಪ್ರಶ್ನೆಗಳು ಯಾವಂದ್ರೆ ರೆಫರೆನ್ಸ್ ಟು ಕಂಟೆಕ್ಸ್ಟ್ ಗೆ ಸಂಬಂಧಪಟ್ಟಂತೆ. ಸೊ ಒಂದೇದು, we have made a discovery. ಈ ಒಂದು ಪ್ರಶ್ನೆ. ಅದೇ ರೀತಿಯಾಗಿ these Americans are vigilantes. These Americans are vigilantes ಅಂತಕ್ಕಂತಹ ಒಂದು ರೆಫರೆನ್ಸ್ ಟು ಕಂಟೆಕ್ಸ್ಟ್. ಅದೇ ರೀತಿಯಾಗಿ the trees in the orchard are
or third are not mine. Are not mine. ಸೊ ಅದೇ ರೀತಿಯಾಗಿ ಈ ಎಲ್ಲಾ ಪ್ರಶ್ನೆಗಳು ಅ ಹೀರೋದಿಂದ ದೇರ್ ಇಸ್ ಅ ಗರ್ಲ್ ಬೈ ಟ್ರ್ಯಾಕ್ಸ್ ಇಂದ ದ ಜೆಂಟಲ್ಮೆನ್ ಆಫ್ ರಿಯೋ ಎಂಬುದರಿಂದ ಬಂದ್ರೆ ಪೋಯಮ್ಗೆ ಸಂಬಂಧಪಟ್ಟಂತೆ ಆರ್ಸಿ ಕ್ವಶನ್ಗಳು ರೆಫರೆನ್ಸ್ ಟು ಕ್ವಶನ್ ಪ್ರಶ್ನೆಗಳು ಯಾವ ಒಂದು ಪೋಯಮ್ದಿಂದ ಬರ್ತಾವೆ ಅಂದರೆ ಐ ಆಮ್ ದ ಲ್ಯಾಂಡ್ ಪೋಯಮ್ದಿಂದ ಕೆಲವು ಸಂಭವನೀಯ ಪ್ರಶ್ನೆಗಳು ಯು ಕಮ್ ವಿತ್ ಗನ್ಸ್ ಯು ಕಮ್ ವಿತ್ ಗನ್ಸ್ a chain link necklace a chain link necklace chokes me now ಅಂತಕ್ಕಂಥ ಆರ್ಸಿ ಪ್ರಶ್ನೆ. ಅದೇ ರೀತಿಯಾಗಿ ದ ಸಾಂಗ್ ಆಫ್ ಇಂಡಿಯಾದಿಂದ ಹೌದಾ ದ ಸಾಂಗ್ ಆಫ್ ಇಂಡಿಯಾದಿಂದ ಆಫ್ ಯುವರ್ ಚಿಲ್ಡ್ರನ್ that died to call you their own ಇವೆಲ್ಲವೂ ಪೋಯಮ್ಗೆ ಸಂಬಂಧಪಟ್ಟಂತೆ ಹಾಗೂ ಪ್ರೋಸ್ಗೆ ಸಂಬಂಧಪಟ್ಟಂತೆ ರೆಫರೆನ್ಸ್ ಟು ಕಂಟೆಕ್ಸ್ಟ್ ದ ಕೆಲವು ಸಂಭವನೀಯ ಪ್ರಶ್ನೆಗಳು ಬಂದಿದ್ದು ಇವೆಲ್ಲವೂ ತಮಗೆ ಈಗ LBA ಬಂದಿದ್ದು LBAಗೆ ಸಂಬಂಧಿತ LBA ಆಧಾರಿತ ಒಂದು ಈ ಎಲ್ಲಾ ಪ್ರಶ್ನೆಗಳಾಗಿದ್ದು ತಮಗೆಲ್ಲರಿಗೂ LBAದ ನೋಟ್ಸ್ಗಳು ಸಿಕ್ಕಿದ್ದಾವೆ. ಆ LBAದಲ್ಲಿರ್ತಕ್ಕಂತಹ ಕೆಲವು ಸಂಭವನೀಯ 2 ಅಂಕದ ಪ್ರಶ್ನೆಗಳು 3 ಅಂಕದ ಪ್ರಶ್ನೆಗಳು 4 ಅಂಕದ ಪ್ರಶ್ನೆಗಳು ಅದೇ ರೀತಿಯಾಗಿ ಕಂಠಪಾಠಕ್ಕೆ ಸಂಬಂಧಪಟ್ಟಂತೆ ಯಾವ ಒಂದು ಪೋಯಮ್ದಿಂದ ನಾವು ಒಂದು ಸ್ಟಾಂಜಾವನ್ನ ಬರೀಬೇಕು ಅನ್ನೋದನ್ನ ಅದೇ ರೀತಿಯಾಗಿ ರೆಫರೆನ್ಸ್ ಟು ಕಂಟೆಕ್ಸ್ಟ್ಗೆ ಸಂಬಂಧಪಟ್ಟಂತೆ ಕೆಲವು ಸಂಭವನೀಯ ಪ್ರಶ್ನೆಗಳನ್ನು ನಾವು ಈ ತರಗತಿಯಲ್ಲಿ ಅಧ್ಯಯನ ಮಾಡಿದ್ದೇವೆ. ಸೊ ಮುಂಬರುವ ಒಂದು ಇಂಗ್ಲಿಷ್ ಪರೀಕ್ಷೆಯಲ್ಲಿ ತಾವು ಉತ್ತಮ ಅಂಕಗಳನ್ನ ಈ ಒಂದು ತರಗತಿಯ ಮುಖಾಂತರ ಗಳಿಸಿ ಈ ಒಂದು ತರಗತಿಯ ಮುಖಾಂತರ ಒಳ್ಳೆಯ ಅಂಕಗಳನ್ನ ತಾವು ತೆಗೆದುಕೊಳ್ಳಬೇಕಂತ ನಾನು ಬಯಸ್ತಾ ಇದ್ದೀನಿ. ಸೊ ವಿದ್ಯಾರ್ಥಿಗಳೇ, ಈ ಒಂದು ತರಗತಿಯಲ್ಲಿ ನೀಡಿರ್ತಕ್ಕಂತಹ ಎಲ್ಲಾ 2 ಅಂಕದ 3 ಅಂಕದ 4 ಅಂಕದ ರೆಫರೆನ್ಸ್ ಟು ಕಂಟೆಕ್ಸ್ಟ್ಗೆ ಸಂಬಂಧಪಟ್ಟಂತೆ ಪ್ರಶ್ನೆಗಳನ್ನ ಅಂದ್ರೆ ಸಂಭವನೀಯ ಪ್ರಶ್ನೆಗಳನ್ನ ನಾವೊಂದು ಈ ತರಗತಿಯಲ್ಲಿ ಹೇಳಲು ಪ್ರಯತ್ನ ಪಟ್ಟಿದ್ದೇನೆ. ಈ ಒಂದು ತರಗತಿಯನ್ನ ತಾವೆಲ್ಲರೂ ಚೆನ್ನಾಗಿ ಬಳಸಿಕೊಳ್ಳಿ. ಚೆನ್ನಾಗಿ ನೀವು ಆ ಒಂದು ಅರ್ಧ ವಾರ್ಷಿಕ ಇಂಗ್ಲಿಷ್ ಭಾಷಾ ವಿಷಯಕ್ಕೆ ಸಂಬಂಧಪಟ್ಟಂತಹ ಪರೀಕ್ಷೆಯನ್ನ ಚೆನ್ನಾಗಿ ಬರೆದು ಒಳ್ಳೆಯ ಅಂಕಗಳನ್ನ ತೆಗೆದುಕೊಳ್ಳಿ ಅಂತ ನಾನು ಶುಭ ಹಾರೈಸುತ್ತಾ ಈ ಒಂದು ತರಗತಿಯನ್ನ ಇಲ್ಲಿಗೆ ಮುಗಿಸ್ತಾ ಇದ್ದೇನೆ. ಧನ್ಯವಾದಗಳು.